ಮನೆಯಿಂದ ಅದೃಷ್ಟ ಬರೋದಿಲ್ಲ, ಅದೃಷ್ಟ ಬರೋದು ಮನಸ್ಸಿನಿಂದ. ನಿನ್ನ ಮನಸ್ಸು ಹೇಗಿರುತ್ತೋ ಅದ್ರ ಮೇಲೆ ಎಷ್ಟೋ ಕೆಲಸಗಳು ನಡೀತಾ ಇರ್ತವೆ. ಸರ್, ಏನು ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಮಸ್ಕಾರ ಸ್ನೇಹಿತರೆ. ಮನೆಯಿಂದ ಅದೃಷ್ಟ ಬರೋದಿಲ್ಲ, ಅದೃಷ್ಟ ಬರೋದು ಮನಸ್ಸಿನಿಂದ. ನಿನ್ನ ಮನಸ್ಸು ಹೇಗಿರುತ್ತೋ ಅದ್ರ ಮೇಲೆ ಎಷ್ಟೋ ಕೆಲಸಗಳು ನಡೀತಾ ಇರ್ತವೆ. ಅದಕ್ಕೆ ಸ್ವಂತ ನಂದೇ ಉದಾಹರಣೆ ಹೇಳ್ತೀನಿ. 23 ವರ್ಷಗಳ ಹಿಂದೆ ನಾನು ಬಾಡಿಗೆ ಮನೆಯಲ್ಲಿದ್ದಾಗ ನಮ್ಮ ಮನೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ವಿ ಅಂದರೆ, ಆ ಮನೆಯಲ್ಲಿ 3 ವರ್ಷ ಆದಮೇಲೆ ಖಾಲಿ ಮಾಡಿದ್ವಿ ಸ್ವಂತ ಮನೆಗೆ ಬರೋಕ್ಕೆ. ಆಗ ಓನರ್ ಬಂದು ನೋಡಿಬಿಟ್ಟು, ಸರ್ ಏನು ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ. 3 ಇಯರ್ಸ್ ನಾವಿದ್ವಿ, ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಓನರೇ ಹೇಳಿದ್ರು, ಖುಷಿಪಟ್ಟರು. ಅಷ್ಟು ಕ್ಲೀನಾಗಿ ನಾವು ಮನೆ ನೋಡ್ಕೊಂಡಿದ್ವಿ. ನಮ್ಮ ಸ್ವಂತ ಮನೆ ಅನ್ನತಕ್ಕಂಥ ಭಾವನೆ ಬರಬೇಕು. ಬಾಡಿಗೆ ಮನೇಲಿ ಇರೋರು ಸ್ವಂತ ಮನೆ ಅನ್ಕೋಬೇಕು. ಯಾಕಂದರೆ ಆಳವಾಗಿ ಆಧ್ಯಾತ್ಮಿಕವಾಗಿ ನಾವು ಯೋಚನೆ ಮಾಡಿದಾಗ ಯಾವ ಮನೆಯೂ ಯಾರಿಗೂ ಸ್ವಂತ ಅಲ್ಲ. ಜೀವನದ ಎಷ್ಟೋ ಕಷ್ಟಪಟ್ಟು ದುಡ್ಡೆಲ್ಲ ಕೂಡ ಹಾಕಿ ಒಂದು ಮನೆ ಕಟ್ಟಿರ್ತೀವಿ. ಸತ್ತೋಗ್ಬಿಟ್ರೆ ಆ ಮನೆಯಲ್ಲಿ ಕಾರ್ ಪಾರ್ಕಿಂಗಲ್ಲೂ ಕೂಡ ನಮಗೆ ಜಾಗ ಇಲ್ಲ ಅಲ್ವಾ. ತುಂಬ ಪ್ರೀತಿಸಿರ್ತಾರೆ ತಂದೆನ, ಕಷ್ಟಪಟ್ಟು ಸಾಕಿರ್ತಾರೆ. ಅವ್ರು ಸತ್ತೋದ್ರು ಅಂತ ಬೆಡ್ರೂಮಲ್ಲಿ ಹಾಕಲಿ, ಮೇಲ್ಗಡೆ ಟೈಲ್ಸ್ ಹಾಕ್ಸ್ಕೊಂಡು ನಮ್ಮ ತಂದೆ ಇಲ್ಲೇ ಇರಲಿ ಅಂತ ಇಲ್ಲ. ಸತ್ತಾಗ ನಾವು ಅಷ್ಟೊಂದು ಅಸ್ಪೃಶ್ಯರಾಗ್ಬಿಡ್ತೀವಿ, ದೆವ್ವವಾಗಿ ಕಾಡ್ಬಿಡ್ತೀವಿ. ಉಸಿರಿದ್ದಾಗ ಮಾತ್ರ ಆ ದೇಹಕ್ಕೆ ಬೆಲೆ. ಸೊ ಈ ದಿಸಿನಲ್ಲಿ ಚಿಂತನೆ ಮಾಡಿದಾಗ ಯಾವುದೇ ಮನೆಯಾಗಲಿ ನನ್ನ ಸ್ವಂತ ಮನೆ ಅಂತಕ್ಕಂಥ ಭಾವನೆ ಇರಬೇಕು. ಆ ಭಾವನೆ ಆಳವಾಗಿ ರಿಯಲ್ಗಿದ್ದರೆ ನಿಮಗೆ ಸ್ವಂತ ಮನೆ ಕಟ್ಟತಕ್ಕಂಥ ಯೋಗ ಬರುತ್ತೆ. ಯೋಗ ಅಂದರೆ ಆ ಮನಸ್ಸಿಗೆ ತಕ್ಕಾಗಿ ಯಾರಾದರೂ ಸಿಗ್ತಾರೆ. ಸಡನ್ನ ನನ್ನ ಫ್ರೆಂಡ್ ಸಿಕ್ದ, ಅವನು ಹೇಳ್ದ, ಇಲ್ಲೊಂದು ಸೈಟ್ ಇದೆ ಬಾ ನೋಡು ತಗೋ ಅಂತ ಹೇಳ್ದ. ನಾನು ಸುಮ್ಮನೆ ಅವನ ಹೇಳ್ತಿರೋದು ಬರೀ 2 ಲಕ್ಷ ರೂಪಾಯಿ ಅವಾಗಿದ್ದದ್ದು, 2000 ಹೇಳ್ತಾ ಇರೋದು ನಾನು. ಅದು 3 ಲಕ್ಷ ಹೇಳ್ತಿದ್ದಾರೆ, ಅಷ್ಟೊಂದು ದುಡ್ಡಿಲ್ವಲ್ಲ, ಸುಮ್ಮನೆ ನೋಡೋಕೆ ಕಾಣೋದು ಬಂದೆ. ಬಂದಾಗ ಏನೋ ಸ್ವಲ್ಪ ಇಷ್ಟ ಆಯಿತು, ಸೈಲೆಂಟಾಗಿದೆ, ಡೆಡ್ ಆ್ಯಂಡ್ ರೋಡ್ ಅಂತ. ಕೊನೆಗೆ ಹೇಗೆಗೋ ಮಾತುಕತೆ ಆಯಿತು. ಸೊ ಸೈಟ್ ತೊಗೊಂಬಿಟ್ವಿ 3.25 ಲಕ್ಷಕ್ಕೆ. ಸೊ ನೆಕ್ಸ್ಟ್ ಡೇ ಸೈಟ್ ರಿಜಿಸ್ಟ್ರೇಷನ್ ಮಾರನೇ ದಿನವೇ ಬೋರ್ವೆಲ್ ಹಾಕ್ಸಿದ್ವಿ. ಅದಾದಮೇಲೆ 1 ವಾರದಲ್ಲಿ ಪಾಯ ತೆಗೆದ್ವಿ. ಕೇವಲ 6 ತಿಂಗಳಲ್ಲಿ 2 ಫ್ಲೋರ್ ಮನೆ ಕಟ್ ಮುಗೀತು. ಲೋನ್ ಮಾಡಿದ್ವಿ, ಏನೇನೋ ಹೇಗೇಗೋ ಎಲ್ಲ ಕೂಡಿ ಬಂತು. ಸೊ ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ಯಾವುದೇ ಆಸೆಗಳಿರಲಿಲ್ಲ. ನಾನು ಎಲ್ಲಿರ್ತೀನೋ ಅದು ನನ್ನ ಮನೆ ಅಂತಕ್ಕಂಥ ಭಾವ ನನಗಿತ್ತು. ನಮ್ಮ ಮನೆಯವ್ರಿಗೂ ಅಷ್ಟೇ, ನಮ್ಮ ಹೆಂಡ್ತಿನೂ ಅಷ್ಟೇ. ಸೊ ಹಾಗೆ ಬಂದಾಗ ಬಂದ್ವಿ. ನೆಕ್ಸ್ಟ್ ಹೇಳ್ತೀನಿ ನೋಡಿ. ಈ ಮನೆ ಕೆಳಗಡೆ ಗ್ರೌಂಡ್ ಫ್ಲೋರ್ನ ನಾನು ಬಾಡಿಗೆ ಕೊಟ್ಟೆ. ಒಂದು 10 ವರ್ಷಗಳಾದ ಮೇಲೆ 3 ಜನಕ್ಕೆ ಬಾಡಿಗೆ ಕೊಟ್ಟೆ. 3ರಲ್ಲಿ 2 ಸ್ವಂತ ಮನೆ ಕಟ್ಕೊಂಡು ಹೋಗಿದ್ದಾರೆ, ಅಂದರೆ ಫ್ಲ್ಯಾಟ್ ತೊಗೊಂಡು ಹೋಗಿದ್ದಾರೆ. ಅದರಲ್ಲಿ ಒಬ್ಬರು ಎಷ್ಟು ಗಲೀಜು ಅಂದರೆ ಆ ಫೋಟೋನು ಹಾಕ್ತೀನಿ ನೋಡಿ. ಅವರು ಬಂದು ನನಗೆ ಹೇಳಿದಾಗ ಅಮ್ಮ ಮಗಳಿಬ್ಬರು ಬಂದರು, ಹೇಳಿದ್ರು ಅಡ್ವಾನ್ಸು ಇನ್ನು 3 ದಿನದಲ್ಲಿ ಕೊಡ್ತೀವಿ, ಸದ್ಯಕ್ಕೆ ಸ್ವಲ್ಪ ಅಡ್ವಾನ್ಸ್ ತೊಗೊಳ್ಳಿ ಅಂತ ಕೊಟ್ಟರು. ಆಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತ ಮನೆಗೆ ಬಂದು ಸೇರ್ಕೊಂಡ್ಬಿಟ್ರು. ಅಗ್ರಿಮೆಂಟ್ ಇಲ್ಲ, ಅಡ್ವಾನ್ಸ್ ಇಲ್ಲ, ಅಡ್ವಾನ್ಸ್ ಖಾಲಿ ಆಗೋಯ್ತು ಬಾಡಿಗೆನಲ್ಲಿ. ಹೀಗೆ 3 ವರ್ಷಗಳು ಸತತವಾಗಿ ತಳ್ಳಿದ್ದಾರೆ. ಅಷ್ಟು ಗಲೀಜು, ಮನೆಯೆಲ್ಲ ಗಲೀಜು. ಬೆಳಗ್ಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಬರೋದು. ಅವ್ರು ಹೆಂಗೆ ಮಡಿ ಮಾಡ್ತಿದ್ರು ಅಂದರೆ, ಒಂದ್ಸರಿ ಆಟೋಗೆ ಹತ್ತಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಜಾರ್ ಬಿದ್ದೋಗಕ್ಕೆ ಹೋದ. ಆಟೋ ಡ್ರೈವರ್ ಹಿಡ್ಕೊಳಕ್ಕೆ ಬಂದ, ಹಾಗೇ ಮುಟ್ಬೇಡ ನಾನು ಮಡಿ ಅಂದರು. ಆದರೆ ಮನೆ ತುಂಬ ಗಬ್ಬಾಗಿ ಇಟ್ಕೊಂಡಿದ್ರು. ನಮ್ಮ ಯೋಗ ಶಾಲೆಯಲ್ಲಿ ಪ್ರತಿ ಜನ ನನಗೆ ಬೈತಾ ಇರೋರು, ಏನು ಸರ್ ಅಡ್ವಾನ್ಸ್ ತಗೊಳ್ಳದೆ ಅವ್ರು ಬಾಡಿಗೆನೂ ಕೊಟ್ಟಿಲ್ಲ, ಮನೆ ಖಾಲಿ ಮಾಡಿಸ್ದೆ ಇಟ್ಕೊಂಡಿದ್ರಲ್ಲ ಅಂತ. ಅವ್ರು ವಯಸ್ಸಾಗಿತ್ತು. ಮುಂದೆ ಕೊಡ್ತೀನಿ ಅಂತ ಮಗಳು ದುಡಿತಿದ್ಲು. ಅವಳು ಮದುವೆ ಮಾಡ್ಕೊಂಡು ಹೋದ್ಲು. ಕೊಡ್ತೀನಿ ಅಂತ ಹೇಳ್ಕೊಂಡು ಮಾತನ್ನು ನಂಬ್ಕೊಂಡು ಕೊನೆಗೆ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನೇನೋ ಆಗಿ 3.5 ಲಕ್ಷ ರೂಪಾಯಿ ನಾನು ಕಳ್ಕೊಂಡೆ. ಅಷ್ಟು ಬಾಡಿಗೆ ಆಗಿತ್ತು, ಕೊಟ್ಟೇ ಇರಲಿಲ್ಲ, ಅಡ್ವಾನ್ಸ್ ಇಲ್ಲ, ಏನೆಲ್ಲ ಮನೆಯೆಲ್ಲ ಹಾಳು ಮಾಡಿದರು. ಕೊನೆಗೆ ಬರ್ಬಾರಾಗೋದ್ರು ಅವರು. ಹೊರಗಡೆ ಹೋಗಿ ಅದೇನೇನೋ ಮಾಡ್ಕೊಂಡು ಯಮ್ಮನ ಸತ್ತೋದ್ರಂತ ಈಗ ನ್ಯೂಸ್ ಬಂತು ನನಗೆ.
ಈ ಘಟನೆ ಯಾಕೆ ಹೇಳ್ತೀನಿ ಅಂದರೆ, ಅವರು ತುಂಬ ಸುಳ್ಳು ಹೇಳ್ತಾ ಇದ್ರು. ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಮೊದಲು ತುಂಬ ದುಡ್ಡು ಮಾಡಿ ಏನೇನೋ ಮೋಸ ಮಾಡಿ ಅವರೆಲ್ಲ ತುಂಬ ದುಡ್ಡು ಕಳ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಸುಳ್ಳು ಹೇಳೋದು, ಬೆಳಿಗ್ಗೆ ಎದ್ರಂದು ಸುಳ್ಳು. ಒಂದು ಮನಸ್ಸು ಅಂದರೆ ಹೇಗಿರ್ಬೇಕಪ್ಪ ಅಂದರೆ, ಕಷ್ಟಗಳನ್ನು ಹಂಚ್ಕೋಬೇಕಾದ್ರೆ ರಿಯಲ್ ಆಗಿರ್ಬೇಕದು. ಸುಳ್ಳು ಕಷ್ಟಗಳನ್ನು ಹೇಳೋದು. ಈಗ ಅದೇ ಮನೆ, ನಮ್ಮ ಮನೇಲೇನೆ ಇಬ್ಬರು ಸ್ವಂತ ಮನೆ ತಗೊಂಡು ಹೋಗಿದ್ದಾರೆ. ಇವ್ರು ಯಾಕೆ ಸ್ಲಾಸ್ ಆದರು ಅಂದರೆ, ಮನೆಯಿಂದ ಕೆಟ್ಟದಾಗೋದಿಲ್ಲ, ಮನಸ್ಸಿನಿಂದ ಕೆಟ್ಟದಾಗತ್ತೆ. ಯಾರೇ ಆಗಲಿ ವಿಡಿಯೋ ನೋಡೋರು ಬಾಡಿಗೆ ಮನೆಗೆ ಹೋದರೆ ನಾವು ಅಲ್ಲಿ ಇರುವ ತನಕ ಇದು ನನ್ನ ಮನೆ ಅಂತಕ್ಕಂಥ ಭಾವವಿರಬೇಕು ಹೃದಯಪೂರ್ವಕವಾಗಿ. ಆಗ ನಿಮಗೆ ಸ್ವಂತ ಮನೆ ಕಟ್ಟೋ ಯೋಗ ಬರುತ್ತೆ. ಆ ಮನಸ್ಸಿಗೆ ಯಾರೋ ಸಂಬಂಧಿಸ್ತಾರೆ, ಹೇಗೋ ಒಂದು ಹೆಲ್ಪ್ ಆಗುತ್ತೆ, ಏನೋ ಒಂದು ಪ್ಲ್ಯಾನ್ ಮಾಡ್ತೀರಾ, ಹೇಗೋ ದುಡಿಯೋಕೆ ಹೋಗ್ತೀರಾ. ಮನಸ್ಸು ಚೆನ್ನಾಗಿರಬೇಕು. ಎಲ್ಲರೂ ಇರಿ, ಯಾರ ಮನೆಯಲ್ಲಾರು ಇರಲಿ, ನನ್ನದು ಅಂತಕ್ಕಂಥ ಫೀಲಿಂಗ್ ಇರಬೇಕು. ಬಾಡಿಗೆ ಮನೆಯಲ್ಲಿದ್ದೀವಿ, ಅದನ್ನು ಕ್ಲೀನ್ ಮಾಡಬಾರ್ದು, ಇದನ್ನು ಕ್ಲೀನ್ ಮಾಡಬಾರ್ದು, ಹೆಂಗೋ ನಡ್ಕೊಂಡು ಹೋಗುತ್ತೆ ಅನ್ನತಕ್ಕಂಥ ಮನಸ್ಥಿತಿ ಇದ್ದರೆ ನಿಮ್ಮ ಬದುಕು ಕೂಡ ಹಾಗೇ ಆಗುತ್ತೆ. ಸೊ ಯಾವುದೇ ಅದೃಷ್ಟಗಳು ಬರಲಿ ದಿಕ್ಕಿನಿಂದ ಬರುವುದಿಲ್ಲ. ಪ್ರಶ್ನೆ ಕೇಳಿದರೆ ಅದಕ್ಕೆ ಇದನ್ನೆಲ್ಲ ಉದಾಹರಣೆ ಕೊಡ್ತಾ ಇದ್ದೀನಿ. ಯಾವ ದಿಕ್ಕಾದರೇನು ಮನೆಗೆ, ಎಲ್ಲ ದಿಕ್ಕುಗಳು ಸೃಷ್ಟಿಯ ಲೀಲೆಯಲ್ಲಿ ಒಂದೇನೆ, ಯಾವ ದಿಕ್ಕೂ ಕೆಟ್ಟದಲ್ಲ. ಗಾಳಿ ಬೆಳಕು ಮನೆಗೆ ಸರಾಗವಾಗಿ ಬರಬೇಕು, ಅದೇ ಅಲ್ಟಿಮೇಟ್ ವಾಸ್ತು. ಬೇರೆ ಯಾವ ವಾಸ್ತುಶಾಸ್ತ್ರವೂ ಇಲ್ಲ. ಎಲ್ಲ ಸುಳ್ಳುಗಳನ್ನು ಹೇಳಿ ಮನಸ್ಸಿನ ಮೇಲೆ ಆಕ್ರಮಣ ಮಾಡಿರ್ತಕ್ಕಂಥವರೇ ಜಾಸ್ತಿ. ಗಾಳಿ ಬೆಳಕು ಬರಬೇಕು, ಯಾವ್ಯಾವ ದಿಕ್ಕಿನಿಂದ ಗಾಳಿ ಬೆಳಕು ಬರುತ್ತೆ ಅಷ್ಟೇ ಹೊರತು ನೀವು ಪೂರ್ವಕ್ಕಾದರೂ ಬಾಗಿಲಿರಲಿ, ಪಶ್ಚಿಮಕ್ಕಾದರೂ ಇರಲಿ, ದಕ್ಷಿಣಕ್ಕಾದ್ರೂ ಇರಲಿ, ಉತ್ತರಕ್ಕಾದ್ರೂ ಇರಲಿ, ಎಲ್ಲರೂ ಇರಲಿ, ಮನೆ ಸ್ವಚ್ಛವಾಗಿಟ್ಕೊಳ್ಳಿ. ಸುತ್ತ ಜಾಗ ಕ್ಲೀನಾಗಿ ಇಟ್ಕೊಂಡು ಗಾಳಿ ಬೆಳಕು ಚೆನ್ನಾಗಿ ಬರೋಂಗೆ ನೋಡ್ಕೊಳ್ಳಿ. ಕಿಟಕಿಲೂ ಕೂಡ ಧೂಳಿರಬಾರ್ದು, ಯಾಕಂದರೆ ಕಿಟಕಿಯಿಂದ ಗಾಳಿ ಬರುತ್ತೆ, ಗಾಳಿನಲ್ಲಿ ಧೂಳು ಬರುತ್ತೆ. ಧೂಳು ನಿಮ್ಮ ಶ್ವಾಸಕೋಶಕ್ಕೆ ಹೋದರೆ ಬೇಕಾಷ್ಟು ಕಾಯಿಲೆಗಳು ಬರ್ತವೆ. ಕಿಟಕಿನೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿಯೊಂದು ಹೇಗೆ ನೀವು ದೇವರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋತಿರೋ ಅದೇ ರೀತಿ ಬಾಡಿಗೆ ಮನೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಆಗ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ ಅಂತ ಆಗ ನಿಮಗೆ ಪ್ರಕೃತಿ ಸಹಾಯ ಮಾಡುತ್ತೆ. ನೀವು ಸ್ವಂತ ಮನೆಗೆ ಹೋಗ್ಬೋದು. ಅರ್ಥ ಆಯ್ತಾ? ದಿಕ್ಕಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ವಾಸ್ತು ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಾಡಿಗೆ ಮನೆ ಅಂತ ಕಣ್ಣೇ ಮಾಡಬೇಡಿ. ಇರುವ ಮನೆಯೇ ದೇವಾಲಯ ಅಂತ ನೋಡ್ಕೊಳ್ಳಿ. ಆಗ ಎಲ್ಲ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.